ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತಾಡ್ತಿರುವಂಥದ್ದು. ಇದೇ ಜುಲೈ 14ರಂದು ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಈ ಮಣ್ಣೆತ್ತಿನ ಅಮಾವಾಸ್ಯೆ ಆದ ನಂತರ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ. ಈ ಆಷಾಢ ಮಾಸದಲ್ಲಿ ಮಕರ ರಾಶಿಯ ಸಂಪೂರ್ಣ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮಕರ ರಾಶಿಯವರಿಗೆ ಈ ಆಷಾಢ ಮಾಸ ಹೊಸ ಜವಾಬ್ದಾರಿ ಬರುವಂಥ ಯೋಗ ಇದೆ. ಪ್ರತಿಯೊಂದು ಶ್ರಮಕ್ಕೂ ಕೂಡ ಸೂಕ್ತವಾದಂಥ ಪ್ರತಿಫಲ ನೀವು ಕಾಣ್ತೀರಾ. ವ್ಯವಹಾರದಲ್ಲಿ ನಿಧಾನವಾದಂಥ ಬೆಳವಣಿಗೆ ಕಾಣಿಸ್ತದೆ. ಹೊಸ ವ್ಯವಹಾರ ಯೋಜನೆಗಳನ್ನು ನೀವು ರೂಪಿಸ್ಕೊಳ್ಬಹುದು. ಈ ಆಷಾಢ ಮಾಸದಲ್ಲಿ ಯಾವುದೇ ಅಪಾಯವಾದಂಥ ಹೂಡಿಕೆ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ. ಆರ್ಥಿಕವಾಗಿ ಈ ತಿಂಗಳು ಮಿಶ್ರ ಫಲ ನೀಡ್ತಾ ಇದೆ. ಆದಾಯ ಹೆಚ್ಚಾದರೂ ಕೂಡ ಅನಿರೀಕ್ಷಿತವಾದಂಥ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕುಟುಂಬದ ಅನಗತ್ಯ ಖರ್ಚುಗಳಿಗಾಗಿ, ಕುಟುಂಬದ ಅಗತ್ಯಗಳಿಗಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಹಳೆಯ ಸಾಲಗಳನ್ನು ನೀವು ತೀರಿಸುವಂಥ ಅವಕಾಶ ಇದೆ. ಇನ್ನು ಕುಟುಂಬದಲ್ಲಿ ಸಂತೋಷ, ನೆಮ್ಮದಿ ಕಾಣ್ತೀರಾ. ಹಿರಿಯರ ಆಶೀರ್ವಾದ ಕೂಡ ನಿಮಗಿದೆ. ಮಕ್ಕಳ ಉದ್ಯೋಗದ ವಿಷಯದಲ್ಲೂ ಕೂಡ ನೀವು ಶುಭ ಸಮಾಚಾರವನ್ನು ಕೇಳ್ತೀರಾ. ನೀವು ಕುಟುಂಬದ ಸದಸ್ಯರುಗಳೊಂದಿಗೆ ಸಮಯವನ್ನು ಕಳೆಯುವುದರಿಂದ ಉತ್ತಮವಾದಂತಹ ವಿಶ್ವಾಸವನ್ನು ಪಡೆದುಕೊಳ್ತೀರಾ. ಪ್ರೀತಿ ಸಂಬಂಧಗಳಲ್ಲಿ ಉತ್ತಮ ಸಮಯವಿದೆ. ನಿಮಗೆ ಸಂಗಾತಿಗಳಲ್ಲಿ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗ್ತದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗ್ತದೆ. ವಾಹನ ಚಾಲನೆ ಮಾಡುವಾಗ ಹೆಚ್ಚಿನ ಜಾಗೃತರಾಗಿರಿ. ವಿದ್ಯಾರ್ಥಿಗಳಿಗೆ ತುಂಬಾ ಉತ್ತಮವಾಗಿದೆ. ಗುರುಗಳ ಮಾರ್ಗದರ್ಶನ ನಿಮಗೆ ಯಶಸ್ಸಿಗೆ ಕಾರಣವಾಗ್ತಾ ಹೋಗ್ತದೆ. ನೀವು ಆಷಾಢ ಮಾಸದ ಪ್ರತಿಯೊಂದು ಶನಿವಾರ ಕೂಡ ಶನೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪ ಮಾಡಿ ಬಡವರಿಗೆ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಶನಿದೇವರ ಶುಭ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತದೆ. ಈ ಆಷಾಢ ಮಾಸದ ಶುಭ ದಿನ ಅಂತ ಹೇಳಿದ್ರೆ ಶನಿವಾರ ಮತ್ತು ಶುಕ್ರವಾರ. ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು. ಅದೃಷ್ಟದ ಸಂಖ್ಯೆ 8 ಮತ್ತು 6. ಇದಾಗಿತ್ತು ಆಷಾಢ ಮಾಸದ ಮಕರ ರಾಶಿಯ ರಾಶಿ ಭವಿಷ್ಯ. ನಿಮ್ಮದು ಕೂಡ ಮಕರ ರಾಶಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಯಾವುದೇ ಜೀವನದ ಸಮಸ್ಯೆಗಳಿಗೂ ಕೂಡ ಈ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿರುವಂಥ ನಂಬರ್ಗೆ ಕರೆ ಮಾಡಿ. ಮುಂದಿನ ವೀಡಿಯೋಸ್ನಲ್ಲಿ ಸಿಗೋಣ. ಧನ್ಯವಾದಗಳು.